ಶ್ವೇತಾ, ಒಂದು ಐಡಿಯಾ. ನಿಮ್ಗಿವತ್ತು ಫಸ್ಟ್ ಕಾಲರ್ ನಾನೇ ಆಗ್ಲಾ? ಯು ಸಿ, ಹಳೆ ಮೆಮೊರೀಸ್ನ ರೀಕಾಲ್ ಮಾಡ್ದಂಗೆ ಆಗುತ್ತೆ. ಹಾಂ, ಏನಂತೀರಾ? ಕಾಲ್ ಮಾಡ್ಲಾ? ಇನ್ನೊಂದು 10 ನಿಮಿಷಕ್ಕೆಲ್ಲ ಶೋ ಸ್ಟಾರ್ಟ್ ಮಾಡಲೇಬೇಕು. ಆಮೇಲೆ ಸುಮ್ಮನಿದ್ರು ಸಿಕ್ಬೀಳ್ತೀನಿ, ಬಾಯ್ ಬಿಟ್ಟರು ಸಿಕ್ಬೀಳ್ತೀನಿ. ಅಲ್ಲಿಗೆ ಮುಗೀತು ನನ್ನ ಕತೆ. ಮೇ ಐ ಕಮ್ ಇನ್ ಮ್ಯಾಮ್? ಮ್ಯಾಮ್ ಒಂದು ಸೈನ್ ಮಾಡಬೇಕಿತ್ತು. ಶೋ ಸ್ಟಾರ್ಟ್ ಮಾಡಿ. ಹಾಂ ಭೂಪತಿ, ಬೇರೆ ಶೋ ರನ್ ಆಗ್ತಿದೆ. ಇನ್ನೊಂದು 10 ಮಿನಿಟ್ಸ್, ಅದು ಮುಗಿದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಆಜೆ ಸಖಿ ಶೋ ಸ್ಟಾರ್ಟ್ ಆಗೋದು 8:15. ಮ್ಯಾಮ್, ಆಜೆ ಸಖಿ ಶೋ ರೀಸ್ಟಾರ್ಟ್ ಆಗ್ತಾ ಇದೆಯಾ? ವಾವ್, ಸೂಪರ್! ನಾವೆಲ್ಲರೂ ಕಾಯ್ತಾ ಇದ್ವಿ. ಬಟ್ ನೀವೊಬ್ಬರೇ ಬಂದಿದ್ದೀರಾ? ಅವಳಲ್ಲಿ? ಅಯ್ಯಪ್ಪ, ಆ ನಕ್ಷತ್ರ ಸಿಗದೆ ಹೋದ್ರೆ ಆ ರಾಕ್ಷಸಿ ಕಚ್ತಾಳೆ. ಇಲ್ಲಿ ಬೀದಿ ಬೀದಿ ಸುತ್ತಾ ಇದ್ರೆ ಬೀದಿ ನಾಯಿ ಕಚ್ಚುತ್ತೆ. ಒಟ್ನಲ್ಲಿ ನಂಗೆ ನೆಮ್ಮದಿನೇ ಇಲ್ಲ. ಅರೆ, ಅವಳು ನಕ್ಷತ್ರ ಅಲ್ವಾ? ಅವಳು ಯಾರು? ಅವಳು ಇನ್ಯಾರು ಬರಬೇಕಾಗಿತ್ತು? ಅದೇ ಸರ್, ಆಜೆ ಸಖಿ ಶೋ ನಡ್ಸ್ಕೊಡೋ. ಭೂಪತಿ, ನಮ್ಮ ಶೋ ಪ್ರೋಗ್ರಾಮಿಸ್ಟ್ ಅವಳು ಇನ್ನೂ ಬಂದಿಲ್ಲ. ಏನ್ ನೀವು ಶ್ವೇತಾ, ನನ್ನ ಎಕ್ಸೈಟ್ಮೆಂಟ್ ನಿಮ್ಗೆ ಅರ್ಥನೇ ಆಗ್ತಿಲ್ಲಪ್ಪ. ಒಬ್ಬ ಅಭಿಮಾನಿಯಾಗಿ ನಿಮ್ ಶೋನ ಲೈವ್ ಅಲ್ಲಿ ಕೇಳಿಸ್ಕೊಬೇಕು ಅಂತ ಕಾತರದಿಂದ ಕಾಯ್ತಾ ಕೂತೀನಿ. ನೀವು ನೋಡಿದ್ರೆ ಶೋನೇ ಸ್ಟಾರ್ಟ್ ಮಾಡ್ತಿಲ್ಲ. ಶ್ವೇತಾ ಪ್ಲೀಸ್, ನೋ, ಸ್ಟಾರ್ಟ್ ಮಾಡಿ, ಕರೀರಿ ಅವ್ರನ್ನ ಬೇಗ. ಎಸ್, ಅವಳೆ ಕೊನೆಗೂ ಸಿಕ್ಲು ಪುಣ್ಯ ಆಗಿತ್ತಿ. ಫಸ್ಟ್ ಅವಳನ್ನ ಆಫೀಸಿಗೆ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಬ್ರಹ್ಮ ರಾಕ್ಷಸಿ ಏನಾದ್ರೂ ಮಾಡ್ಕೊಂಡು ಸಾಯ್ಲಿ. ಏ ನಕ್ಷತ್ರ! ಈ ಕಡೆ ಬಾ, ಆಫೀಸಿಗೆ ಹೋಗ್ಬೇಕು. ಕಿವಿ ಡಮಾರ, ನಾನ್ ಬಡ್ಕೊಂತ ಕೇಳಿಸ್ತಿಲ್ವಾ ನಿಂಗೆ? ಆಫೀಸಿಗೆ ಹೋಗ್ಬೇಕು, ಬಾ. ಏಯ್, ಈ ಕಡೆ ಬಾ. ಆಯ್ತಾ? 5 more minutes. Excuse me, I'll be back. ಹಾ, ಬೇಗ ಬನ್ನಿ, ಶೋ ಸ್ಟಾರ್ಟ್ ಆಗ್ಬಿಡುತ್ತೆ. 8:30. ಯಾಕೆ ಇಷ್ಟು ಲೇಟ್ ಮಾಡಿದೆ? ಇಲ್ಲಿ ಟೈಮ್ ಇಲ್ಲ. ಅವಳು ಸಿಕ್ಕದ್ಲಾ? ಇವಾಗ ಎಲ್ಲಿದ್ದೀರಾ? ಮ್ಯಾಮ್, ಅದು ಇವನು ಇಲ್ಲಿ ತಲೆ ಮೇಲೆ ಕೂತ್ಕೊಂಡಿದ್ದಾನೆ, ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಬೇಗ ಕರ್ಕೊಂಡ್ ಬಾ. ಮ್ಯಾಮ್, ಮ್ಯಾಮ್ ಹೇಗೆ ಕರ್ಕೊಂಬರ್ಲಿ ಮ್ಯಾಮ್? ನಕ್ಷತ್ರಂಗೆ ನನಗೆ ನಿನ್ನ ಕತೆ ಎಲ್ಲ ಕೇಳಕ್ ಟೈಮ್ ಇಲ್ಲ. ಮೇಲೆ ಅವಳು ಸಿಕ್ಕದ್ಲಾ ಇಲ್ವಾ ಫಸ್ಟ್ ಅದನ್ನ ಹೇಳು. ನಕ್ಷತ್ರ ಸಿಕ್ಕಿದಾಳೆ ನಿಜ, ಆದ್ರೆ ಅವ್ಳು ಬರೋ ಕಂಡೀಷನ್ ಅಲ್ಲಿ ಇಲ್ಲ. ಒಳ್ಳೆ ಅನಾಥ ಶವ ತರ ರೋಡಲ್ಲಿ ಬಿತ್ಕೊಂಡಿದ್ದಾಳೋ ಇಲ್ಲ ಸತ್ತೇ ಹೋಗಿದ್ದಾಳೋ ಅದು ಗೊತ್ತಾಗ್ತಿಲ್ಲ.
ಆಕ್ಸಿಡೆಂಟ್ ಆಗಿದೆ ಮ್ಯಾಮ್. ಸುತ್ತ ಜನ ನಿಂತಿದ್ದಾರೆ. ನಂಗೆ ಹತ್ರ ಹೋಗಕ್ಕೂ ಭಯ ಆಗ್ತಿದೆ. ನಾನು ನೋಡ್ತಿದ್ದಂಗೆ ಯಾವ್ದೋ ಗಾಡಿ ಬಂದು ಹೊಡ್ಕೊಂಡೋಯ್ತು. ಅವಳಿಗೆ ಪ್ರಜ್ಞೆ ಇಲ್ವೋ ಇಲ್ಲ ಜೀವನೇ ಇಲ್ವೋ ಅದು ಗೊತ್ತಾಗ್ತಿಲ್ಲ. ನಂಗೆ ತುಂಬಾ ಭಯ ಆಗ್ತಿದೆ ಮ್ಯಾಮ್. ಇಷ್ಟೊತ್ತಾದರೂ ನಕ್ಷತ್ರ ಒಂದು ಫೋನ್ ಮಾಡಿಲ್ಲ. ನಾನೇ ನಕ್ಷತ್ರಂಗೆ ಒಂದು ಫೋನ್ ಮಾಡ್ಬಿಡ್ತೀನಿ. ಇಷ್ಟೊತ್ತಾದರೂ ಮೊಬೈಲೇ ಸ್ವಿಚ್ ಆನ್ ಮಾಡಿಲ್ಲ ಇವಳು. ಇನ್ನೂ ಮನೆಗೆ ಬಂದಿರಲ್ವಾ? ಇಷ್ಟೊತ್ತಲ್ಲಿ ಎಲ್ಲಿಗೋದ್ಲಪ್ಪ? ಅದಕ್ಕೆ ಫೋನ್ ಮಾಡಿದ್ರೆ ಗೊತ್ತಾಗತ್ತೆ. ಶ್ವೇತಾ, ಏನಾಯ್ತು? ಯಾರು ಕಾಲ್ ಮಾಡಿದ್ರು? ಅದನ್ನ ನಾನು ಆಮೇಲೆ ಹೇಳ್ತೀನಿ ಭೂಪತಿ. ಮೊದಲು ನಡೀರಿ, ನಾವಿಬ್ರು ಹೊರಡ್ಬೇಕು. ಹೊರಡ್ಬೇಕಾ? ಹೇ, ಜೋಕ್ ಮಾಡ್ತಾ ಇದ್ದೀರಾ? ನಾನು ಶೋ ಕೇಳಬೇಕು ಅಂತ ಇದ್ದೀನಿ. ಕಾಯ್ತಾ ಕೂತಿದ್ದೀನಿ ಅವಾಗ್ಲಿಂದ. ನೀವು ಶೋ ಸ್ಟಾರ್ಟ್ ಮಾಡ್ಬೇಕಲ್ವಾ? ಓ ಗಾಡ್, ಶೋ ವಿಷಯ ಬಿಟ್ಟಾಕಿ. ಇವತ್ತದ್ ನಡೆಯಲ್ಲ. ಮೊದ್ಲು ಬನ್ನಿ. ಶ್ವೇತಾ, ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಯಾರು ಕಾಲ್ ಮಾಡಿದ್ರು? ಏನಾಯ್ತು ಅಂತ ಸರಿಯಾಗಿ ಹೇಳಿ. ಭೂಪತಿ, ನಕ್ಷತ್ರಂಗೆ ಆಕ್ಸಿಡೆಂಟ್ ಆಗಿದೆ. ನಾವು ಹೋಗ್ಬೇಕು. ಬನ್ನಿ. ಓ ಮೈ ಗಾಡ್, ಒಂಚೂರು ಅಲ್ಲಾಡ್ತಿಲ್ಲ. ಹೊಗೆನೆ ಅನ್ಸುತ್ತೆ. ಅಂದ್ರೆ ನಂಗೂ ಹೊಗೆ ಫಿಕ್ಸು. ಹಲೋ ಭೂಪತಿ ಸರ್, ಹೇಳಿ. ಹಲೋ ಹಲೋ ಮಿಲಿ, ಎಲ್ಲಿದ್ದೀರಾ ಮಿಲಿ? ನಕ್ಷತ್ರ ಹೇಗಿದ್ದಾಳೆ? ಏನ್ ಕಂಡೀಷನ್ ಇದ್ದಾಳೆ? ಅದು ಸರ್, ನಂಗೇನು ಗೊತ್ತಾಗ್ತಿಲ್ಲ. ಇಲ್ಲಿ ತುಂಬಾ ಜನ ಇದ್ದಾರೆ. ನಕ್ಷತ್ರ ಪ್ರಜ್ಞೆ ಇಲ್ಲ ಅನ್ಸುತ್ತೆ. ಅಲ್ಲಾಡ್ತಾನೆ ಇಲ್ಲ. ಮಿಲಿ, ವಾಟ್ ಯು ಮೀನ್ ಜನ ಇದ್ದಾರೆ? ಫಸ್ಟ್ ಅವಳಿಗೆ ಫಸ್ಟ್ ಏಡ್ ಕೊಡಿ, ಆಂಬ್ಯುಲೆನ್ಸ್ ಕಾಲ್ ಮಾಡಿ. ಯಾರು ಕಾಯ್ತಿದ್ದೀರಾ? ಇಲ್ಲ ಸರ್, ಆಂಬ್ಯುಲೆನ್ಸ್ ಬಂದಿದೆ. ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಟೆನ್ಷನ್ಗೆ ನನ್ನ ತಲೆನೇ ಓಡ್ತಲ್ಲ. ಮಿಲಿ, ನೀವು ಒಂದು ಕೆಲಸ ಮಾಡಿ, ಇಮಿಡಿಯೇಟ್ ಆಗಿ ಆಂಬ್ಯುಲೆನ್ಸ್ ನ ಫಾಲೋ ಮಾಡಿ. ನನಗೆ ಲೈವ್ ಲೊಕೇಶನ್ ಕಳಿಸಿ. ನಾನು ಶ್ವೇತಾ ಇಮಿಡಿಯೇಟ್ ಆಗಿ ಹೊರಟು ಬರ್ತಾ ಇದೀವಿ. ಹಾ, ಓಕೆ. ಹಾ, ಬೇಗ ಬೇಗ. ಆಟೋ ಆಟೋ, ಆಂಬ್ಯುಲೆನ್ಸ್ ನ ಫಾಲೋ ಮಾಡಿ. ಥ್ಯಾಂಕ್ ಗಾಡ್. ಅವಳಿಗೆ ಆಕ್ಸಿಡೆಂಟ್ ಆಗಿದೆ ಅಂದರೆ ಒಂದ್ಸಲ ನನಗೂ ಶಾಕ್ ಆಯಿತು, ನಿಜ. ಬಟ್ ಇವಾಗ ಸಮಾಧಾನ ಆಗ್ತಿದೆ. ನಾನು ಉಳ್ಕೊಂಡೆ. ಇನ್ನು ನಾಳೆ ನೋಡ್ಕೊತೀನಿ. ಶ್ವೇತಾ, ಯಾರು ಕಾಯ್ತಿದ್ದೀರಾ? ಲೇಟ್ ಆಗ್ತಿದೆ, ಹೊರಡೋಣ. ಇಂಥ ಟೈಮಲ್ಲ ಲೇಟ್ ಮಾಡೋದು. ಹಾ ಭೂಪತಿ, ಬಂದೆ. ಶ್ವೇತಾ, ನನ್ ಕೈ ಕಾಲೆಲ್ಲ ನಡ್ಕ ಬರ್ತಿದೆ. ಅವಳಿಗೇನು ಆಗಿರಲ್ಲ ಅಲ್ವಾ? ತುಂಬಾ ಭಯ ಆಗ್ತಿದೆ ಶ್ವೇತಾ.
ನೋ, ಅವ್ಳಿಗೇನು ಆಗಿರಲ್ಲ, ಡೋಂಟ್ ವರಿ. ಶ್ವೇತಾ, ಏನಂತ ಮಾತಾಡ್ತಾ ಇದ್ದೀರಾ? ಏನು ಆಗಲ್ಲ, ಧೈರ್ಯವಾಗಿರ್ಬೇಕು ಅಂದ್ರೆ ಹೇಗಿರೋದಕ್ಕಾಗುತ್ತೆ? ಸಮಾಧಾನ ಮಾಡ್ಕೊಳ್ಳಿ ಅಂದ್ರೆ ಹೇಗ್ ಸಮಾಧಾನ ಮಾಡ್ಕೊಳಕ್ಕಾಗುತ್ತೆ? ಶಿ ಇಸ್ ನಾಟ್ ಜಸ್ಟ್ ಮೈ ಫ್ರೆಂಡ್, ಅವಳು ಫ್ಯಾಮಿಲಿ ತರ. ಅದಕ್ಕಿಂತ ಮೇಲೆ ಅವಳಿಗಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ನನ್ನ ಜೀವನೇ ಹೋದಂಗ ಆಗ್ತಿದೆ. ಶ್ವೇತಾ, ಸಮಾಧಾನ ಮಾಡ್ಕೊಳ್ಳಿ ಅಂದ್ರೆ ಹೇಗ್ ಸಮಾಧಾನ ಮಾಡ್ಕೊಳಕ್ಕಾಗುತ್ತೆ? ಏನ್ ಈಗ ಆಡ್ತಿದ್ದಾನೆ? ಎಲ್ಲ ಅವಳಿಗೆ ಮೊದಲೇ ನಾವೇ ಆಕ್ಸಿಡೆಂಟಲ್ಲಿ ಸಾಯ್ತೀವೋ ಅಂತ ಭಯ ಆಗಿತ್ತು. ಓ ಗಾಡ್, ಜಯಮ್ಮ ಯಾಕೆ ಕಾಲ್ ಮಾಡ್ತಿದ್ದಾರೆ ಈ ಟೈಮಲ್ಲಿ? ಅವ್ರಿಗೇನಾದ್ರೂ ವಿಷಯ ಗೊತ್ತಾಯ್ತಾ? ಮಿಲಿ ಏನಾದ್ರೂ ಫೋನ್ ಮಾಡಿ ಹೇಳಿಲ್ಲ? ಅವಳೇನೋ ಹೇಳಿರಲ್ಲ ಭೂಪತಿ, ರಿಸೀವ್ ಮಾಡಿ ಏನೋ ಹೇಳಕ್ ಕಾಲ್ ಮಾಡಿರ್ಬೋದು. ಭೂಪತಿ, ನಿನ್ ಜೊತೆ ಮಾತಾಡ್ಬೋದಪ್ಪ? ಆಫೀಸ್ ಕೆಲ್ಸದಲ್ಲಿದ್ಯಾ? ಇಲ್ಲಮ್ಮ, ಪರವಾಗಿಲ್ಲ, ಹೇಳಿ. ನನ್ಗೆ ನಕ್ಷತ್ರದ ಯೋಚನೆ ಆಗಿದ್ಯಪ್ಪ. ಅವಳು ಹೇಗಿದ್ದಾಳಂತೆ? ಎಲ್ಲಿದ್ದಾಳಂತೆ? ಅಮ್ಮ, ಏನು ಆಗಿಲ್ವಂತಮ್ಮ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ನಿಮಗೆ ಫೋನ್ ಮಾಡ್ತೀನಮ್ಮ. ಹಾ, ನೀವ್ ಏನು ಟೆನ್ಷನ್ ತಗೊಂಬೇಡಿ, ಓಕೆನಾ? ಹಾ, ಬಾಯ್ 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 ಅಮ್ಮ. ಅಲ್ಲಿಗ? ಅಲ್ಲಿಗೆ ಅಂದ್ರೆ ಎಲ್ಲಿಗಪ್ಪ? ನಕ್ಷತ್ರ ಎಲ್ಲಿದ್ದಾಳೀಗ? ಅವಳಿಗೇನೋ ಆಗಿಲ್ವಂತೆ ಅಂತ ಹೇಳ್ತಿದ್ಯಲ್ಲಪ್ಪ, ಹಾಗಂದ್ರೆ ಏನ್ ಅರ್ಥ? ಅವಳಿಗೇನಾಗಿದೆ ಭೂಪತಿ? ಅಮ್ಮ ಅಮ್ಮ, ನಾನು ನಿಮಗೊಂದು 10 ನಿಮಿಷ ಆದ್ಮೇಲೆ ಫೋನ್ ಮಾಡ್ತೀನಮ್ಮ. ನಾನು ವಾಪಸ್ ಕಾಲ್ ಮಾಡ್ತೀನಿ. ಹಾ, ಭೂಪತಿ